ಕವಿಗೋಷ್ಠಿಯ ಅಧ್ಯಕ್ಷೀಯ ಭಾಷಣವನ್ನು ಶ್ರೀಮತಿ ಮಮತಾಜ್ ಬೇಗಂ ಅವರು ಅಧ್ಯಕ್ಷೀಯ ಭಾಷಣವನ್ನು ಆಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಶ್ರೀಯುತ ಶೇಖರಗೌಡ ಮಾಲಿಪಾಟೀಲ್ ಸರ್ ಅವರೇ, ಹಾಗೂ ಕವಿಗೋಷ್ಠಿಯ ಆಶಯ ನುಡಿಯನ್ನಾಡಿರ್ತಕ್ಕಂಥ ಸಹೋದರಿ ಅರುಣಾ ನರೇಂದ್ರ ಅವರೇ, ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಹಾಗೂ ಎಲ್ಲ ಕವಿಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ವತ್ಪೂರ್ಣ ಕವಿ ಮನಸ್ಸುಗಳೇ, ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಡಾಕ್ಟರ್ ದುರ್ಗಾದಾಸ್ ಸರ್ ಅವರಿದ್ದಾರೆ, ಹಾಗೆ ಕವಿಯ ಸಹೃದಯಾದಂತಹ ಅಕ್ಕ ಮಹಾದೇವಿ ಸರ್ನಾಡ್ಗೌಡ ಅವರಿದ್ದಾರೆ, ಹಾಗೆ ಅನೇಕರು ಹಿರಿಯರಾದಂತಹ ವೀರಣ್ಣ ನಿಂಗಾಜಿ ಅವರಿದ್ದಾರೆ, ಮಹೇಶ್ವರಿ ಮೇಡಮ್ ಅವರಿದ್ದಾರೆ, ಶರಣಪ್ಪ ಬಿಳಿಯಲಿ ಸರ್ ಅವರಿದ್ದಾರೆ, ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮೊದಲನೇದಾಗಿ ಕನ್ನಡ ನಾಡಿನ ಕೊಪ್ಪಳದ ಈ ಕವಿ ಮನಸ್ಸುಗಳಿಗೆ ಕವಿತೆಯನ್ನು ಓದಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಈ ನಾಡಿನ ಗುಣವೇ ಹಾಗೆ, ಪದ ನರಿದು ನುಡಿಯಲು ನುಡಿದುದ ನರಿದು ಅರಿಯಲು ಆರ್ಪರ್ ಈ ನಾಡ ಜನವರ್ಗಳ್ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅನ್ನುವಂತಹ ಮಾತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದಿದೆ. ಅದರಲ್ಲೂ ಸಹ ತಿರುಳುಗನ್ನಡ ನಾಡದಂತಹ ನಮ್ಮ ಕೊಪ್ಪಳದ ಈ ಪ್ರದೇಶದ ಜನರ ಬುದ್ಧಿವಂತಿಕೆ ಮತ್ತು ಆ ಜನರ ಸ್ವಭಾವವನ್ನು ಸಹ ಹೇಳ್ತಕ್ಕಂಥ ಮಾತು ಇದಾಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಆದ್ರಿಂದಲೇ ಇವತ್ತು ಈ ಕವಿಗೋಷ್ಠಿಯಲ್ಲಿ ಓದಿದಂತಹ ಯಮನೂರ್ ಪ್ರಧಾನ್ ಅವರ ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಮನುಷ್ಯನ ಅಂಗವೈಕಲ್ಯತೆಗಳು ಸಹ ಈ ಕವಿತೆಗೆ ಅಡ್ಡ ಬರಲಾರವು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಓದಿರ್ತಕ್ಕಂತಹ ಮನ್ನಾಪುರಿನ ಈ ನೆಲದ ಮಹತ್ವವನ್ನು ಹೇಳಿರ್ತಕ್ಕಂತಹ ಕವಿತೆ. ಹಾಗಾಗಿ ವಿಶೇಷವಾಗಿ ಯಮನೂರ್ ಪ್ರಧಾನ್ ಅವರಿಗೆ ನಾನು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈವರೆಗೂ ಸಹ 33ಕ್ಕೂ ಹೆಚ್ಚು ಜನ ಕವಿಗಳು ಇಲ್ಲಿ ಕವನವನ್ನು ವಾಚನೆ ಮಾಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ಆ ಕವನಗಳ ವಿಮರ್ಶೆಗಾಗಲಿ ಅಥವಾ ಆ ಕವನಗಳ ಅವಲೋಕನಕ್ಕಾಗಲಿ ನಾನು ಇಲ್ಲಿ ಆ ಪ್ರಯತ್ನವನ್ನು ಮಾಡೋದಿಲ್ಲ. ಯಾಕಂದರೆ ಸಮಯದ ಮಿತಿ ಇರೋದ್ರಿಂದ ಈಗಾಗಲೇ ದುರ್ಗಾದಾಸ್ ಸರ್ ಅವರ ಗೋಷ್ಠಿ ಪ್ರಾರಂಭ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಒಟ್ಟಾರೆ ಕನ್ನಡ ಕಾವ್ಯ ಸಮಕಾಲೀನ ಸಂದರ್ಭದಲ್ಲಿ ಎದುರಿಸ್ತಾ ಇರತಕ್ಕಂಥ ಸವಾಲುಗಳೇನು, ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಓದಿರ್ತಕ್ಕಂಥ ಎಲ್ಲ ಕವಿಗಳ ಕವಿತೆಗಳನ್ನು ಮುಂದಿಟ್ಕೊಂಡು ಮಾತಾಡೋದಾದರೆ ಇವತ್ತಿನ ಕನ್ನಡ ಕಾವ್ಯ ಲೋಕ ಏನನ್ನ ಎದುರಿಸ್ತಾ ಇದೆ, ಕನ್ನಡ ಕಾವ್ಯ ಸ್ವಾಯತ್ತತೆಯ ಜಗತ್ತನ್ನು ರೂಪಿಸ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು ಅಂತ. ಇವತ್ತಿನ ಈ ಕವಿಗೋಷ್ಠಿಯ ಕಾವ್ಯಗಳ ಕೇಂದ್ರ ದ್ರವ್ಯವನ್ನು ನಾವು ನೋಡೋದಾದ್ರೆ ವರ್ತಮಾನದ ತಲ್ಲಣಗಳ ಹೋರಾಟದ ನೆಲೆಗಳನ್ನ ಮತ್ತೆ ಬರಗಾಲದ ಈ ತಲ್ಲಣಗಳನ್ನ, ಮಹಿಳಾ ಸಂವೇದನೆಯನ್ನ, ನಾಡು ನುಡಿಯ ಅಸ್ಮಿತೆಯನ್ನ ಹೊಂದಿರತಕ್ಕಂಥ ಕವನಗಳು ಇವತ್ತಿನ ಈ ವೇದಿಕೆಯಲ್ಲಿ ಅಭಿವ್ಯಕ್ತಿಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಆ ಎಲ್ಲ ಅಭಿವ್ಯಕ್ತಿಗೊಂಡ ಕಾವ್ಯಗಳು ಸ್ವಾಯತ್ತ ಜಗತ್ತಿನ ಅಭಿವ್ಯಕ್ತಿಯೇ ಅನ್ನುವಂಥದ್ದು ಸಹ ನಮಗೆ, ನಾನಿಲ್ಲಿ ಒಟ್ಟಾರೆಯಾಗಿ ನನ್ನ ಮಾತುಗಳಲ್ಲಿ ಒಂದಷ್ಟು ಕಾವ್ಯದ ಕುರಿತಾದಂತಹ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ನಿಮ್ಮಲ್ಲಿ ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಜಗತ್ತು ಬಹಳಷ್ಟು ವೇಗದ ಯುಗದಲ್ಲಿದ್ದೇವೆ. ಇನ್ನು ಒಂದು ದೊಡ್ಡ ಅಪಾಯಕಾರಿ ಸಂಗತಿ ಏನು ಅಂತಂದ್ರೆ ಈ ಚಾಟ್ GPT ಬಂದ ನಂತರದಲ್ಲಿ ಇಂಥ ಕಾವ್ಯ ಬರೆದುಕೊಡು ಅಂತಂದ್ರೆ ಬರೆದುಕೊಟ್ಬಿಡ್ತದೆ. ಆದ್ರಿಂದ ಇವತ್ತು ಸ್ವಾಯತ್ತತೆಯ ಜಗತ್ತನ್ನ, ಸಂವೇದನೆಯ ಜಗತ್ತನ್ನ ಕಟ್ಟಿಕೊಳ್ಳುವಂತಹದ್ದು ಮತ್ತು ಅದನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಬಹಳ ದೊಡ್ಡ ಸವಾಲಿನ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೇವೆ ಎನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ನಮಗೆ ನಮ್ಮ ಕನ್ನಡ ಕಾವ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಅದು ಹಳೆಗನ್ನಡದಿಂದ ಹಿಡಿದು ಇಲ್ಲಿ ವರ್ತಮಾನದ ತನಕ ದೊಡ್ಡ ಪರಂಪರೆಯನ್ನ ಕನ್ನಡ ಕಾವ್ಯ ಕಟ್ಕೊಂಡು ಬಂದಿದೆ. ಆ ಕಾವ್ಯ ಇವತ್ತು
ನನಗನ್ಸುತ್ತೆ. ವ್ಯಕ್ತಿ ತನ್ನಲ್ಲಿ ಉಂಟಾದಂತಹ ಭಾವಗಳನ್ನು ಸ್ವಯಂ ಪ್ರೇರಿತವಾಗಿ ಅರ್ಥಕೊಳ್ತಾನೋ ಅಥವಾ ಅದನ್ನು ದಕ್ಕಿಸಿಕೊಂಡು ಆ ಅರಿವಿನಲ್ಲಿ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದಾನೋ ಅನ್ನುವಂಥದ್ದು ನಮಗೆ ಮುಖ್ಯವಾದಂಥ ಸಂಗತಿ ಅಂತ. ಯಾಕೆಂದರೆ ಇವತ್ತು ಯಾವುದೋ ಒಂದು ಜಾಲತಾಣಗಳಲ್ಲಿ ಒಂದಷ್ಟು ಅಲ್ಲೊಂದಿಷ್ಟು ಪದಗಳನ್ನು ಹೆಕ್ಕಿ ಕವಿತೆಯನ್ನು ಬರೀತಕ್ಕಂಥ ವಾಟ್ಸಪ್ ವಿಶ್ವವಿದ್ಯಾಲಯದ ಕವಿಗಳೇ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಗಟ್ಟಿ ಕಾವ್ಯ ಬೇಕಾಗಿದೆ. ಗಟ್ಟಿ ಕಾವ್ಯ ಯಾವಾಗ ಬರುತ್ತೆ ಅಂತಂದರೆ ಅಧ್ಯಯನದಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ. ನಮಗೆಲ್ಲ ಕನ್ನಡ ಕಾವ್ಯಕ್ಕೆ ಒಂದು ದೊಡ್ಡ ಮಾದರಿಗಳಿದ್ದಾವೆ. ಆ ಮಾದರಿಗಳನ್ನು ನಾವು ಇವತ್ತು ನೋಡದೆ ಹೋದರೆ, ಆ ಮಾದರಿಗಳನ್ನು ಅರಿತುಕೊಳ್ಳದೆ ಹೋದರೆ ಕನ್ನಡ ಕಾವ್ಯ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸುತ್ತೆ ಎನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಮಗೆ ಈ ಕಾವ್ಯಕ್ಕೆ ಒಂದಿಷ್ಟು ಕ್ರಮಗಳಿದ್ದಾವೆ, ಅದಕ್ಕೊಂದಿಷ್ಟು ಭಾಷಿಕ ಕ್ರಮಗಳಿದ್ದಾವೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಈ ಥರದ ಒಂದು ಭಾಷಿಕ ಕ್ರಮಗಳೇನಿದ್ದಾವೆ ಅಥವಾ ಆಧುನಿಕ ಕನ್ನಡ ಸಂದರ್ಭದಲ್ಲಿ ನಮಗೆ ಕುವೆಂಪು ಅವರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು, KSN ಅವರಾಗಿರ್ಬೋದು, ಹೀಗೆ ಹಲವರ ಭಾಷಿಕ ಕ್ರಮಗಳೇನಿದ್ದಾವೆ ಆ ಭಾಷಿಕ ಕ್ರಮಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಕನ್ನಡ ಕಾವ್ಯವನ್ನು ಬಹಳ ಗಟ್ಟಿಯಾಗಿ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅನೇಕ ವಚನದ ಸ್ವರೂಪ ಆಗಿರ್ಬೋದು ಅಥವಾ ರಗಳೆಯ ಸ್ವರೂಪ ಆಗಿರ್ಬೋದು, ಸಾಂಗತ್ಯದ ಸ್ವರೂಪ ಆಗಿರ್ಬೋದು, ಇವುಗಳನ್ನು ನಾವು ನಮ್ಮ ಮಧ್ಯೆ ಇರ್ತಕ್ಕಂಥ ಮೆಟ್ರಿ ಸರ್ ಅವರು ಸಾಂಗತ್ಯದಲ್ಲಿ ಬರೀತಕ್ಕಂಥ ನಮ್ಮ ವರ್ತಮಾನದ ಕವಿ ಬಹಳ ವಿಶೇಷವಾಗಿ ಅವರನ್ನು ನಾವು ಇವತ್ತು ಅವರ ಸಾಹಿತ್ಯವನ್ನು ಗಮನಿಸಬೇಕು ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮುಕ್ತ ಛಂದಸ್ಸಿನ ಹಿನ್ನೆಲೆಯಲ್ಲಿ ಬರೀತಕ್ಕಂಥ ಕವಿತೆಗಳನ್ನು ನಾವು ನೋಡ್ತೇವೆ. ಗದ್ಯಗಂಧಿಯ ನೆಲೆಯಲ್ಲಿ ಬರೀತಕ್ಕಂತಹ ಕವಿತೆಗಳನ್ನು ನಾವು ನೋಡ್ತೇವೆ. ಈ ಎಲ್ಲ ಕಾವ್ಯ ಸ್ಪಂದನೆಗಳು ಎಲ್ಲಿ ಕವಿಯ ಈ ಪಯಣ ಏನಿದೆ ಎಲ್ಲಿಗೆ ಹೊರಡ್ತಾ ಇದೆ, ಯಾವ ನೆಲೆಯನ್ನು ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕವಿಯ ಆಶಯಗಳು ಹೊರಡ್ತಾ ಇದ್ದಾವೆ ಎನ್ನುವಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ. ಕವಿಗೆ ಕಾವ್ಯ ಅನ್ನುವಂಥದ್ದು ಒಂದು ಧ್ಯಾನಸ್ಥ ಸ್ಥಿತಿ ಆಗಬೇಕು ಅಂತ. ಧ್ಯಾನಸ್ಥ ಸ್ಥಿತಿ ಆಗದೆ ಕಾವ್ಯವನ್ನು ಕಟ್ಟಲಿಕ್ಕೆ ಹೋದರೆ ಅದು ಜೊಳ್ಳಾಗಿ ಮತ್ತೆ ಅದು ಕಾಲದಲ್ಲಿ ತೇಲಿ ಹೋಗುವಂಥ ಭಾವವಾಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ನಮಗೆ ಕನ್ನಡ ಕಾವ್ಯವನ್ನು ಕಟ್ಟುವಾಗ ಆ ಕಾವ್ಯದ ನೆಲೆಗಳು, ಕಾವ್ಯದ ಆಶಯಗಳನ್ನು ನಾವು ಹೇಗೆ ಗ್ರಹಿಸಿ ಹೇಗೆ ಅದನ್ನು ನಾವು ಕಾವ್ಯದ ಮುಖೇನವಾಗಿ ಕೊಡ್ತೇವೆ ಅನ್ನುವಂಥದ್ದು ಕವಿಗಳು ಮೊದಲು ಒಂದು ಆ ಸ್ವಾಯತ್ತ ಜಗತ್ತನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತನ್ನೊಳಗೆ ಒಂದು ಆ ಕುದಿಯುವಿಕೆ, ತನ್ನೊಳಗಿನ ಬೇಗುದಿಯನ್ನು, ತನ್ನೊಳಗಿನ ನೋವನ್ನು, ತನ್ನೊಳಗಿನ ಸಂತೋಷವನ್ನು ಹೇಗೆ ಅಭಿವ್ಯಕ್ತಿಗೊಳಿಸಬೇಕು ಅನ್ನುವಂಥದ್ದು ಕವಿಗೊಂದು ಫ್ರೇಮು ರೆಡಿ ಆಗಬೇಕು ಅಂತ. ಆ ಫ್ರೇಮ್ ರೆಡಿ ಆಗದೆ ಹೊರತು ಆ ಒಂದು ಮಿತಿಯನ್ನು ಹಾಕ್ಕೊಳ್ಳದೆ ಹೊರತು ಆ ಕವಿ ಕಾವ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತಿನ ಕನ್ನಡ ಕಾವ್ಯಗಳಲ್ಲಿ ಬರ್ತಕ್ಕಂಥ ಅನೇಕ ಕವಿತೆಗಳನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಅವು ಯಾವ ರೀತಿಯಾದಂತಹ ನಿರ್ಮಾಣವನ್ನು ಮಾಡಿಕೊಡ್ತಾ ಇದ್ದಾವೆ ಅಂದರೆ, ಈ ಕವಿತೆಗಳೆಲ್ಲೂ ಸಹ ಮನುಷ್ಯನ ಬಾಳಿನ ಒಂಟಿತನವನ್ನು ಏಕೆ ನಿರ್ಮಾಣಗೊಳಿಸ್ಕೊಳ್ತಾ ಇದ್ದಾವೆ. ಅನೇಕ ಕವಿತೆಗಳನ್ನು ನಾವು ಓದಿದಾಗ, ಈ ಸಮಕಾಲೀನ ಸಂದರ್ಭದ ಅನೇಕ ಕವಿತೆಗಳನ್ನು ಓದಿದಾಗ ಈ ಒಂಟಿತನದ ವಿರಾಟ ರೂಪವನ್ನು ನಾವು ಕಾಣ್ತೇವೆ. ಅದರಲ್ಲೂ ಸಹ ಯುವಜನತೆಯ ಕವಿತೆಗಳಲ್ಲಿ ಈ ಒಂಟಿತನ ಅನ್ನುವಂತಹದ್ದು ವಿರಾಟ ರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಆ ಒಂಟಿತನದ ಸ್ವರೂಪ, ಹೊರಡುವಂತಹ ಸ್ವರೂಪ ಎಂಥದ್ದು, ಆ ಒಂಟಿತನ ಮನುಷ್ಯನ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯನ ಬದುಕನ್ನು ಬದಲಾಯಿಸ್ತಾ ಇದೆ, ಮನುಷ್ಯನ ಸಮಾಜವನ್ನು ಹೇಗೆ ಅದು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಕಾವ್ಯ ಅನ್ನುವಂಥದ್ದು ಸಮಾಜದ ಕನ್ನಡಿ ಅನ್ನೋದಾದರೆ ಆ ಸಮಾಜದ ದುಂದುಗಗಳನ್ನು ಅವರು ಹೇಗೆ ಕಟ್ಟಲಾಗ್ತಾ ಇದೆ, ಅದರೊಳಗೆ ಹುಸಿತನ ಇದೇನೋ ಅಥವಾ ಆತ್ಮವಂಚನೆ ಇದೇನೋ ಅಥವಾ ಪಕ್ಷಪಾತ ಇದೇನೋ ಅಥವಾ ಹೀಗೆ ನರಳುತ್ತಾ ಹೋಗ್ತಕ್ಕಂತಹ ಕಾವ್ಯದ ಪ್ರಯೋಗಗಳನ್ನು ನಾವು ಇವತ್ತಿನ ವರ್ತಮಾನದಲ್ಲಿ ಕಾಣ್ತಾ ಇದ್ದೇವೆ ಎನ್ನುವಂಥದ್ದು, ಅದು ಅದರ ಪರಿಣಾಮಗಳೇನು ಅನ್ನುವಂಥದ್ದು ಸಹ ಕವಿ ಒಳಗಿರಬೇಕಾದಂಥ ಒಂದು ಪ್ರಶ್ನೆ ಅಂತ. ಇವತ್ತು ಬಹಳ ಸಂಕೀರ್ಣವಾದಂಥ ಪ್ರಶ್ನೆ ಇದು. ಈ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ಬದಲಾವಣೆಯ ಕನಸುಗಳನ್ನು ಕಟ್ಟಿಕೊಂಡು ಕಾವ್ಯದ ಮುಖೇನವಾಗಿ ಸಮಾಜದ ಬದಲಾವಣೆಗೆ ಕಾವ್ಯವನ್ನು ಕಟ್ಟೋದಾದರೆ ಅದು ಏನನ್ನ, ಯಾವ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ಕಾವ್ಯದಲ್ಲಿ ಅಂತಹ ಬಿಕ್ಕಟ್ಟನ್ನು ಎದುರಿಸುವಾಗ ಅಪ್ರಾಮಾಣಿಕತೆ ಮತ್ತು ಹುಸಿತನಗಳು ಏನನ್ನು ಉಂಟು ಮಾಡ್ತಾ ಇದ್ದಾವೆ
ಅನ್ನುವಂಥದ್ದು. ಇವತ್ತು ಯಾವುದನ್ನೋ ಒಂದು ಕುರಿತು ಬರೆಯುವಾಗ, ಪ್ರಭುತ್ವವನ್ನು ವಿರೋಧಿಸಿ ಬರೆಯುವಾಗ, ಪ್ರಭುತ್ವವನ್ನು ಓಲೈಸಿ ಬರೆಯುವಾಗ, ಅವರವರಿಗೆ ಇಷ್ಟವಾದಂಥ ಪ್ರಭುತ್ವವನ್ನು ಓಲೈಸಿ ಬರೆಯುವಾಗಲೂ ಸಹ ಆ ನ್ಯೂನ್ಯತೆಗಳನ್ನು, ಆ ಅಸಹಾಯಕತೆಗಳನ್ನು ಅಲ್ಲಿ ಮರೆಮಾಚಿ ಬರೆಯತಕ್ಕಂಥ ಸಂದರ್ಭಗಳು ಇರ್ತವೆ ಅಂತ. ಆ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಬದಲಾವಣೆಯ ಧ್ವನಿಯನ್ನು ಕಾವ್ಯದಲ್ಲಿ ನಿರ್ವಹಿಸುವಲ್ಲಿ ಇತ್ತೀಚಿನ ಕಾವ್ಯ ಸೋಲ್ತಾ ಇದೆಯಾ ಅಂತ. ಯಾಕೆ ಅಂತಂದರೆ, ಪ್ರಭುತ್ವವನ್ನು ಓಲೈಸಿ ಬರೀತಕ್ಕಂಥ, ಪ್ರಭುತ್ವವನ್ನು ವಿರೋಧಿಸ್ತಕ್ಕಂಥ, ಅಂದರೆ ಪಕ್ಷಗಳ ನೆಲೆಯಲ್ಲಿ ಕಾವ್ಯಗಳು ಹುಟ್ಕೊಳ್ತಾ ಇದ್ದಾವ ಅನ್ನುವಂಥ ಒಂದಿಷ್ಟು ಸಂಶಯಗಳು ಸಹ ಇತ್ತೀಚಿನ ಕಾವ್ಯಗಳನ್ನು ನೋಡಿದಾಗ ನನಗನ್ನಿಸ್ತದೆ. ಹೀಗೆ ಇಂಥ ಪ್ರಶ್ನೆಗಳನ್ನು ನಮ್ಮ ಕಾವ್ಯಲೋಕ ಕೇಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ಅಂದರೆ ಒಬ್ಬ ಕವಿಗೆ ಈ ಎಲ್ಲ ಸಮಾಜವನ್ನು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ, ಸಮಾಜವನ್ನು ಆರೋಗ್ಯಕರ ದೃಷ್ಟಿಯಿಂದ, ಸಮಾಜವನ್ನು ಸಮಾನತೆಯ ದೃಷ್ಟಿಯಿಂದ ನೋಡಬೇಕಾದಂಥ ಕವಿ ಮನಸ್ಸುಗಳು ಇವತ್ತು ಎತ್ತ ಹೊರಳ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕು. ಕೇವಲ ಈ ನಕ್ಷತ್ರಗಳನ್ನು, ಗಿಡಗಳನ್ನು, ಪ್ರಕೃತಿಯನ್ನು ಇಟ್ಕೊಂಡು ಹೇಳೋದಷ್ಟೇ. ಅದ್ರ ಜೊತೆಗೇನೆ ನಮಗೆ ಪ್ರಕೃತಿ ನಮಗೆ ಏನನ್ನ ದೊಡ್ಡ ಪಾಠ ಕಲಿಸ್ತಾ ಇದೆ ಅಂತಂದರೆ, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಮನುಷ್ಯ ಸಂಬಂಧಗಳು ಹೇಗಿರಬೇಕು ಅನ್ನುವಂಥದ್ದು ಪಶು ಪಕ್ಷಿಗಳನ್ನು ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಬೇಕು. ಒಂದು ಇರುವೆ ತಾನು ಸಾಲಾಗಿ ಹೋಗುವಾಗ ಹೇಗೆ ಆ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ ಅನ್ನುವಂಥದ್ದು, ಅಂದರೆ ಒಂದು ಸಣ್ಣ ಅಣುರೇಣು ತೃಣಕಾಷ್ಟಗಳಲ್ಲೂ ಸಹ ನಾವು ಕಲೀಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕವಿತೆಗಳಿಗೆ ಆ ವಿಸ್ತಾರವನ್ನ ಪಡ್ಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಎರಡು ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಅಂತ ನನಗನ್ಸೋದು. ಯಾವುದು ಅಂತಂದ್ರೆ, ಒಂದು ಸಮಾಜಮುಖಿ ಪ್ರಶ್ನೆ, ಮತ್ತೊಂದು ಆತ್ಮದ ಒಳಲೋಕದ ಪ್ರಶ್ನೆ ಅಂತ. ಇವತ್ತು ಹೆಚ್ಚು ದಾಂಪತ್ಯದ ಕವಿತೆಗಳನ್ನು ಕವಿಗಳು ಓದಿದ್ರು. ಅಂದರೆ ಆತ್ಮದ ಒಳ ಅವಲೋಕನ ಇದೆಯಲ್ಲ, ಆ ಅವಲೋಕನವನ್ನು ನಾವು ಪ್ರಶ್ನಿಸ್ಕೊಳ್ಳದೆ ಹೋದರೆ, ಅಲ್ಲಿ ನಮ್ಮ ಪ್ರಾಮಾಣಿಕತೆ ಬಿಂಬಿತವಾಗದೆ ಹೋದರೆ, ನೀವು ಅಲ್ಲಿ ಹೆಣ್ಣು ಮಕ್ಕಳನ್ನು ವರ್ಣಿಸುವ ಮೂಲಕವಾಗಿ ಅವರನ್ನು ಓಲೈಸುವುದಾಗಲಿ, ಅಥವಾ ಅವರನ್ನು ಗುಲಾಬಿ ಹೂವು, ಚಂದ್ರಮುಖಿ, ಪ್ರಾಣಸಖಿ, ಮಲ್ಲಿಗೆ ಹೂವು ಅನ್ನೋದ್ರ ಬದಲು ಅವರನ್ನು ಒಂದು ಸಮಾಜ ಜೀವಿ, ಸಹಜೀವಿ ಅನ್ನುವಂಥ ನೆಲೆಯಲ್ಲಿ ಇವತ್ತು ಗ್ರಹಿಸಬೇಕಾದಂಥ ಅಗತ್ಯ ಇದೆ ಅಂತೇಳಿ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಕವಿತೆಗಳು ಪ್ರತಿಬಿಂಬವಾಗಬೇಕು ಅಂತ. ಇವತ್ತಿನ ಒಂದು ಕವಿತೆಯಲ್ಲಿ ವಿಚ್ಛೇದನದ ಪ್ರಸಂಗಗಳು ಹೆಚ್ಚಾಗ್ತಾ ಇರತಕ್ಕಂಥ ಸಂದರ್ಭದ ಕವಿತೆಯನ್ನು ಒಬ್ಬರು ಕವಿ ಓದಿದ್ರು. ಅಂದರೆ ಇವತ್ತಿನ ಸಾಮಾಜಿಕ ಬದಲಾವಣೆಯ ಈ ಘಟ್ಟದಲ್ಲಿ ಕವಿತೆಗಳು ಹೇಗೆ ಪ್ರಾಮಾಣಿಕವಾದಂಥ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕಾದಂಥ ಸಂಗತಿ ಅಂತ. ಸಮಕಾಲೀನ ಕವಿಗಳ ಪ್ರಭಾವ ಒಬ್ಬ ಕವಿಯ ಮೇಲೆ ಎಷ್ಟಾಗಿರ್ತದೆ ಅಂತ. ಇವತ್ತು ನಾವು ಇನ್ನೊಬ್ಬರ ಕವಿತೆಗಳನ್ನು ಓದುವಂತಹ ಗೋಜಿಗೆ ಹೋಗೋದಿಲ್ಲ, ಅದು ಬಹಳ ದೂರ ಉಳಿತು. ನಾವು ಕುವೆಂಪು ಅವರನ್ನ, ಬೇಂದ್ರೆಯವರನ್ನ ಓದುವಂಥದ್ದು. ನಾನು ಮೊನ್ನೆ ಒಬ್ಬರನ್ನು ಪ್ರಶ್ನಿಸಿದಾಗ, ನೀವು ಬೇರೆ ಯಾವ ಕವಿಗಳ ಪ್ರಭಾವ ನಿಮ್ಮ ಮೇಲಿದೆ ಅಂದರೆ, ನಾ ಯಾರ ಕವಿತೆಗಳನ್ನು ಓದಲ್ರಿ, ನನಗಿಷ್ಟ ಆದದ್ದನ್ನು ನಾನು ಬರೀತೀನಿ. ಇದು ಒಂದು ಕವಿತೆಯ ಕಟ್ಟುವಿಕೆ ಏನಿದೆಯಲ್ಲ, ನಮ್ಮಲ್ಲಿ ಒಂದು ಕಾವ್ಯಮೀಮಾಂಸೆ ಅಂತಿದೆ, ಭಾರತೀಯ ಕಾವ್ಯಮೀಮಾಂಸೆ ಅಂತೆ. ಕಾವ್ಯವನ್ನು ಹೇಗೆ ಕಟ್ಟಬೇಕು, ಕಾವ್ಯವನ್ನು ಕಟ್ಟುವಾಗ ಕವಿ ಸಮಯ, ಸಹೃದಯತೆ, ಔಚಿತ್ಯಗಳು, ಈ ಎಲ್ಲವುಗಳೇನಿದಾವೆ ಒಂದು ಶಾಸ್ತ್ರಬದ್ಧವಾಗಿ ಕವಿತೆ ಹೇಗಿರಬೇಕು ಅನ್ನುವಂಥದ್ದರ ಲಕ್ಷಣಗಳನ್ನು ಹೇಳ್ತವೆ. ಆದರೆ ಕವಿರಾಜ ಮಾರ್ಗದಲ್ಲಿ ಕವಿತ್ವ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತದೆ. ಅಂದರೆ ನಮಗೊಂದು ಬೇಸಡ ಇಲ್ಲದೆ ಹೋದರೆ, ನಮಗೊಂದು ಬುನಾದಿ ಇಲ್ಲದೆ ಹೋದರೆ ಆ ಕಾವ್ಯವನ್ನು ಕಟ್ಟುವಂಥ ಕ್ರಮ ಏನಾಗುತ್ತೆ ಅಂತಂದರೆ, ಮತ್ತೆ ನಾವು ನೆಲದ ಮೇಲೆ ಕಟ್ಟಡವನ್ನು ಕಟ್ಟಿದಾಗ ಅದು ಭೂಕಂಪ ಆದಾಗ ಹೇಗೆ ಬಿದ್ದು ಹೋಗುತ್ತೋ ಹಾಗೆ ಕವಿತೆಗಳು ಬಿದ್ದು ಹೋಗುವಂಥ ಅಪಾಯಗಳು ಸಹ ಇದಾವೆ ಎನ್ನುವಂಥದ್ದನ್ನ ಕವಿಗಳು ಎಲ್ಲರೂ ಗಮನಿಸಬೇಕು ಅಂತ. ಒಬ್ಬ ಕವಿಗೆ ಏಕಕಾಲಕ್ಕೆ ಒಳಲೋಕವನ್ನ ಮತ್ತು ಹೊರಲೋಕವನ್ನ ನಿರ್ವಹಿಸುವಂತಹ ಬಗೆ ಇದೆಯಲ್ಲ, ಅದು ಇವತ್ತು ಆಕ್ರಮಣದ ಸ್ಥಿತಿಯನ್ನ ತಲುಪಿಬಿಟ್ಟಿದೆ ಅಂತ ನನಗನ್ಸುತ್ತೆ. ಅನೇಕ ಕವಿತೆಗಳನ್ನು ನಾನು ಗಮನಿಸಿದಾಗ ಅನಿಸುತ್ತೆ. ಅಂದರೆ ಒಳಲೋಕದ ಈ ಅಭಿವ್ಯಕ್ತಿಗಳು ಹೊರಲೋಕದ ಅಭಿವ್ಯಕ್ತಿಗಳನ್ನು ನಿರ್ವಹಿಸುವಲ್ಲಿ ಅತಿರೇಕಕ್ಕೆ ಒಳಗಾಗ್ತಕ್ಕಂಥ ಕ್ರಮವನ್ನು ನಾವು ನೋಡ್ತೇವೆ ಅಂತ. ಆ ಹಿನ್ನೆಲೆಯಲ್ಲಿ ಕನ್ನಡದ ಹಲವು ಮಾದರಿಗಳನ್ನು ನಾವು ನೋಡ್ತೇವೆ. ಅಂದರೆ ಈ ಒಳಲೋಕವನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥದ್ದು, ಹೊರಲೋಕವನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥದ್ದು. ಈಗಾಗಲೇ ಹೇಳಿದ ಹಾಗೆ JSS ಅವರ ಪದ್ಯವನ್ನ ಇಲ್ಲಿ ಕೋಟ್ ಮಾಡೋದು ಆದರೆ, ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆಲ್ಲುತ್ತೇನೆ ಎನ್ನುವ
ಆಶಯದಿಂದ ಅಂದ್ರೆ ಇದು ಒಳಲೋಕದ ಪಯಣವೂ ಹೌದು, ಹೊರಲೋಕದ ಪಯಣವೂ ಹೌದು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ನೋಡುವಂತಹ ದೃಷ್ಟಿಕೋನಗಳೇನಾಗಬೇಕು ಅಂತಂದ್ರೆ, ಇಲ್ಲಿ ಯಾರನ್ನೋ ದ್ವೇಷಿಸೋದಾಗ್ಲಿ, ದ್ವೇಷದ ಕವಿತೆಗಳು ಇಲ್ಲಿ ಸಮಾಜಕ್ಕೆ ಏನನ್ನ ಕೊಡ್ತವೆ, ಅಥವಾ ಅಪ್ರಾಮಾಣಿಕತೆಯ ಕವಿತೆಗಳು ಸಮಾಜಕ್ಕೆ ಏನನ್ನ ಕೊಡ್ತವೆ ಅನ್ನುವಂಥದ್ದು ಒಬ್ಬ ಕವಿಗೆ ಮೊದಲು ಇರಬೇಕಾದಂತಹ ಜವಾಬ್ದಾರಿ ಅಂತ ನಾನು ಅನ್ಕೊಳ್ತೇನೆ. ಹೀಗೆ ಕನ್ನಡ ಕಾವ್ಯ ಯಾವ ದಿಕ್ಕಿನಡೆಗೆ ಇವತ್ತು ಸಾಗ್ತಾ ಇದೆ, ಯಾವ ದಿಕ್ಕಿನಡೆಗೆ ಹೋಗ್ಬೇಕು ಅನ್ನುವಂಥದ್ದೊಬ್ಬ ಕವಿ ಮತ್ತೆ ಮತ್ತೆ ಕೇಳ್ಕೊಳ್ಬೇಕು. ಇವತ್ತು ಕವಿ ಈ ಎಲ್ಲ ಒಂದು ಕವಿತೆ ರಚನೆ ಆಗ್ಬೇಕು ಅಂದ್ರೆ ಆ ವರ್ತಮಾನದ ತಲ್ಲಣಗಳು, ಆ ಬೇಗುದಿಗಳು ಒಳ ಲೋಕದ ಪಯಣಕ್ಕೆ ತಾಗಿದಾಗ ಮಾತ್ರ ಅಭಿವ್ಯಕ್ತಿ, ಅಕ್ಷರದ ಮೂಲಕವಾಗಿ ಅಭಿವ್ಯಕ್ತಿಗೊಳ್ತವೆ ಅನ್ನುವಂಥದ್ದಾದ್ರೆ, ಹೇಗೆ ನಾ ಕನ್ನಡ ಕಾವ್ಯವನ್ನ ಅಥವಾ ನನ್ನ ಅಭಿವ್ಯಕ್ತಿಯನ್ನ ದಾಟಿಸುವಂತಹ ಬಗೆ ಹೇಗೆ ಅನ್ನುವಂಥದ್ದು ಕವಿಗೆ ತನ್ನೊಳಗೊಂದು ಆ ಲೋಕ ನಿರ್ಮಾಣ ಆದಾಗ ಮಾತ್ರ, ಅಂದ್ರೆ ಕಾವ್ಯ ಲೋಕದ ನಿರ್ಮಾಣ ಆದಾಗ ಮಾತ್ರ ಕವಿತೆ ಗಟ್ಟಿಯಾಗಿ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ಕವಿತೆಯ ಮೂಲಕವಾಗಿ ನಮಗೆ ಸಮಾಜಕ್ಕೆ ಅಥವಾ ಸಮಾಜದ ಒಳಿತಿಗೆ ಅದು ಒಂದು ಕಾಲಕ್ಕೆ ಅದು ಬಹಳಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ನೋಡಿ, ಹೂವು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟೀತು ಹೇಗೆ ಎನ್ನುವಂಥ ಮಾತುಗಳೇನಿದಾವೆ, ಯಾವ ಕಾಲಕ್ಕೂ ಸಹ ಅವು ಸರ್ವಕಾಲಿಕವಾದಂಥವುಗಳೇ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ 4 ದಿನದ ಬದುಕಿನಲ್ಲಿ ಎನ್ನುವಂಥ ಜೇಸಸ್ ಅವರ ಮಾತೇನಿದೆ, ಇದು ಸಮಾಜವನ್ನ ನೋಡುವಂಥ ಕ್ರಮ ಏನಿದೆಯಲ್ಲ, ಅಂಥ ಕ್ರಮಗಳು ನಮ್ಮ ಕಾವ್ಯಕ್ಕೆ, ನಮ್ಮ ಕವಿತ್ವಕ್ಕೆ ಬರಬೇಕಾದಂಥ ಅಗತ್ಯದ ಸಂದರ್ಭದಲ್ಲಿ ಇದ್ದೇವೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇವತ್ತು ನಾವು ಸಾಂಸ್ಕೃತಿಕ ರಾಜಕಾರಣ ಆಗಿರ್ಬೋದು, ಅಥವಾ ಈ ದೇಶ ಎದುರಿಸ್ತಾ ಇರತಕ್ಕಂಥ ಸಾಂಸ್ಕೃತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾವು ಈ ಬಗೆಯ ಕವಿತೆಗಳನ್ನ ನಮ್ಮ ಕವಿತೆಗಳಾಗಿಸ್ಕೊಳ್ಳದೆ ಹೋದ್ರೆ ನಾವು ಮತ್ತೆ ಮನುಷ್ಯ ದುರಂತದೆಡೆಗೆ ಮತ್ತು ಕ್ರೌರ್ಯದೆಡೆಗೆ ಸಾಗ್ತಾನೆ ಎನ್ನುವಂಥದ್ರಲ್ಲಿ ಅನುಮಾನ ಇಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಇಂಥ ಹುಡುಕಾಟದ ಪಾಲುದಾರರು ನಾವಾಗಬೇಕು ಅಂತ, ಕವಿಗಳು ಇಂಥ ಹುಡುಕಾಟದ ಪಾಲುದಾರರಾಗಬೇಕು. ಸಾಮರಸ್ಯದ ಬದುಕು, ಭಾರತ ಅಂತಂದ್ರೆ ಒಂದು ಸಂಸ್ಕೃತಿ ಎನ್ನುವಂಥ ಹೆಸರಿನಲ್ಲಿ ಭಾರತವನ್ನ ಕೋಟ್ ಮಾಡ್ತೇವೆ ನಾವು. ಭಾರತ ಸಂಸ್ಕೃತಿ ಶ್ರೇಷ್ಠವಾದದ್ದು ಅಂತೇಳಿ, ಸಂಸ್ಕೃತಿ ಸಂಸ್ಕಾರಗಳು ಶ್ರೇಷ್ಠವಾದದ್ದು ಅಂತೇಳಿ ಕೋಟ್ ಮಾಡಿ ಇನ್ವರ್ಟೆಡ್ ಕಾಮದಲ್ಲಿ ನಾವು ಹೇಳೋದಾದ್ರೆ, ಇಲ್ಲಿ ನಾವು ಎಂಥ ಸಂಸ್ಕೃತಿಯ ಹುಡುಕಾಟದಲ್ಲಿದ್ದೇವೆ ಅನ್ನುವಂಥದ್ದು ಸಹ ಒಬ್ಬ ಕವಿಗೆ ಇರಬೇಕಾದಂಥ, ಮತ್ತು ವಿಮರ್ಶಕ ಮನೋಭಾವ ಒಬ್ಬ ಕವಿಗೆ ಇರದೇ ಹೋದ್ರೆ ಆ ಕಾವ್ಯ ಬಹಳಷ್ಟು ಜಾಳಾಗ್ಲಿಕ್ಕೆ ಸಾಧ್ಯತೆಗಳಿದಾವೆ ಅಂತ. ಆ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯದಲ್ಲಿ ಆಪ್ತವಾದಂಥ ಮತ್ತು ಆರ್ದ್ರವಾದಂಥ ಸಂಬಂಧಗಳ ನಿರ್ವಹಣೆಯ ಕ್ರಮ ಇದೆ. ನಮಗೆ ಅನೇಕ ದಾಂಪತ್ಯದ ಕವಿತೆಗಳನ್ನ ಹೇಳ್ತಕ್ಕಂಥ ಕವಿಗಳಿದ್ದಾರೆ. KSS ಅನ್ನವರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು. ನಾನು ಬಡವ ಆಕಿ ಬಡವಿ, ಒಲವೇ ನಮ್ಮ ಬದುಕು ಅನ್ನುವಂಥ ದಾಂಪತ್ಯದ ಪರಿಕಲ್ಪನೆಯನ್ನು ಹೇಳ್ತಾರೆ. ಸಖಿಗೀತದಂತಹ ನಮಗೆ ಕಾವ್ಯ ಸಂಕಲನವನ್ನು ಕೊಟ್ಟಂತಹ ಕವಿ ಏನನ್ನ ಹೇಳ್ತಾನೆ ಅಂತಂದ್ರೆ, ಇಲ್ಲಿ ಸಂಬಂಧಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು. ಅತ್ತಾರೆ ಹತ್ತು ಬಿಡ ಹೊನಲು ಬರಲಿ ನಕ್ಯಾಕ ಮರೆಸತಿ ದುಃಖ ಅಂತ ಕೇಳುವಂತಹ ಬೇಂದ್ರೆಯವರು ತಮ್ಮ ಹೆಂಡತಿಗೆ ದುಃಖದ ಸಂದರ್ಭದಲ್ಲೂ ಸಹಿತ ಅಂಥ ಮಾತುಗಳನ್ನ ಹೇಳುವಂತಹ ಕ್ರಮ ಇದೆಯಲ್ಲ, ಇದು ಸಂಬಂಧಗಳ ನಿರ್ವಹಣೆಯೂ ಸಹ ಹೌದು ಅಂತೇಳಿ ನಾನಿಲ್ಲಿ ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯ ಈ ಬಗೆಯ ಈ ಅಭಿವ್ಯಕ್ತಿಗಳನ್ನ ಬಳಸಿಕೊಳ್ಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯತೆಗಳು ಇದಾವೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು ಅಂತ. ಈ ಸಂಬಂಧಗಳ ನಿರ್ವಹಣೆಯಲ್ಲಿ ಇತ್ತೀಚಿನ ಯುವ ಕವಿಗಳಲ್ಲಿ ಈ ಸಂಬಂಧಗಳ ನಿರ್ವಹಣೆ ಏನಿದೆ, ಅದು ಲಿವಿಂಗ್ ಟುಗೆದರ್ ಅನ್ನುವಂಥ ಒಂದು ವ್ಯವಸ್ಥೆಯ ಸಂದರ್ಭಕ್ಕೆ ಬಂದು ನಿಂತಂತ ಈ ಸಂದರ್ಭದಲ್ಲಿ ಒಂದು ಹೆಣ್ಣು ಮತ್ತು ಗಂಡಿನ ಬದುಕಿನ ಕ್ರಮಗಳು ಏನಿದಾವೆ ಬಹಳಷ್ಟು ಅಶಾಶ್ವತವಾದಂತಹ ಸಂಬಂಧಗಳ ನಿರ್ವಹಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಎನ್ನುವಂಥ ಹಿನ್ನೆಲೆಯನ್ನು ನಾವು ನೋಡಬಹುದು ಅಂತ. ಆ ಹಿನ್ನೆಲೆಯಲ್ಲಿ ಒಂದು ಸೀನಿಕತನ ಇರ್ಬೋದು, ಮತ್ತೆ ಉಡಾಫಿಯ ಅಭಿವ್ಯಕ್ತಿಯ ಕ್ರಮಗಳಿರ್ಬೋದು, ಮತ್ತೆ ಸರಳವಾದಂತಹ ನಿರೂಪಣೆಗಳಿರ್ಬೋದು, ಇವುಗಳನ್ನು ಸಹ ನಾವು ಈ ಹೊಸ ಅಂದ್ರೆ ಉದಯೋನ್ಮುಖ ಕವಿಗಳಲ್ಲಿ ನಾವು ಕಾಣಬಹುದು ಅಂತ ನನಗನ್ಸುತ್ತೆ. ಈ ರೀತಿಯಾದಂತಹ ಒಂದು ಕವಿತೆ ಎನ್ನುವಂತಹದ್ದು ಏನಾಗಬೇಕು ಅಂದ್ರೆ, ನಾವು ಕಟ್ಟಿ ಕೊಡುವಂತಹ ನುಡಿಗಟ್ಟುಗಳು ಎಂಥವಿರಬೇಕು ಅಂತ. ಅನೇಕರು ಈ ಇತ್ತೀಚಿನ ಕವಿಗಳಲ್ಲಿ ಅನೇಕರು ಬಹಳಷ್ಟು
ಸಹ ನೋಡ್ರಿ, ನಮ್ಮ ಶಿಶುನಾಳ ಶರೀಫ್ರು ಹೇಳ್ತಾರೆ, ಅರಗಿಣಿ ಸಮ ಇವಳ ನುಡಿಯು ಚೆಲ್ವ ಸುಳಿನಾವಿ ಕುಚ ಕುಂಭಗಳ ಹಂಸ ನಡೆಯು ಅನ್ನುವಂಥ ಮಾತುಗಳಲ್ಲಿ ಅವರು ಹೇಳಿಯೂ ಹೇಳದೇ ಇರತಕ್ಕಂಥ ನುಡಿಗಟ್ಟುಗಳನ್ನು ಬಳಸ್ತಾ ಹೋಗ್ತಾರೆ ಅಂತ. ಅಲ್ಲಿ ಹೆಣ್ಣಿನ ಚಲುವಿಕೆಯನ್ನ, ಹೆಣ್ಣಿನ ದೇಹ ಮೀಮಾಂಸೆಯನ್ನ ಹೇಳುವಾಗ್ಲೂ ಸಹಿತ ಅಲ್ಲಿ ನಮ್ಗೇನಾಗತ್ತೆ ಅಂದ್ರೆ ಅದು ಒಂದು ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ನೋಡುವಂತಹ ಕ್ರಮಗಳನ್ನು ನಾವು ನೋಡ್ತೇವೆ ಅಂತ. ಇವತ್ತಿನ ಮುಕ್ತವಾದಂತಹ ಲೈಂಗಿಕ ವಿಷಯಗಳನ್ನೂ ಸಹಿತ ಮುಕ್ತವಾಗಿ ಹೇಳುವಂತಹ ಕ್ರಮಗಳನ್ನು ನಾವು ನೋಡ್ತೇವೆ. ಆದರೆ ಮುಕ್ತವಾಗಿ ಹೇಳಬೇಕು ಅಂತಂದ್ರೆ ನುಡಿಗಟ್ಟುಗಳನ್ನು ಬಳಸುವಾಗ ಕೇಳುವ ಮನಸ್ಸುಗಳಿಗೆ ಅದು ಅಸಾಂಪ್ರದಾಯಿಕ ಅನ್ನುವಂಥದ್ದಾಗ್ಲಿ ಅಥವಾ ಬಹಳ ನೇರವಾದಂತಹ ಪದಭಾಷೆಗಳನ್ನು ಬಳಸುವಂತಹದ್ದಾಗ್ಲಿ ಅದು ಕಾವ್ಯಕ್ಕೆ ಅಷ್ಟು ಮೆರಗನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವ. ಆ ಹಿನ್ನೆಲೆಯಲ್ಲಿ ನುಡಿಗಟ್ಟುಗಳನ್ನು ಬಳಸುವಾಗಲೂ ಸಹ ಮತ್ತೆ ರೂಪಕಗಳನ್ನು ಬಳಸುವಾಗ ಉಪಮೆಗಳನ್ನು ಬಳಸುವಾಗಲೂ ಸಹ ಕವಿಗೆ ಆ ಒಂದು ಅಂಶಗಳು ಗಮನದಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಾನು ಗಮನದಲ್ಲಿ ಇರಬೇಕು ಅಂತ ಅನ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಸಮಕಾಲೀನ ಕನ್ನಡ ಕಾವ್ಯದಲ್ಲಿ ಅದರಲ್ಲೂ ಯುವ ಬರಹಗಾರರಲ್ಲಿ ಮೂಡಿ ಬರುವಂತಹ ದುರಂತದ ಪಥಗಳನ್ನು ನಾವು ನೋಡ್ತೇವೆ. ದುರಂತದ ಪಥಗಳು ಅಂದ್ರೆ ಇವತ್ತೆಲ್ಲರೂ ಸಹ ಟೆನ್ಷನ್ ಬದುಕಿನಲ್ಲಿ ಇರ್ತಕ್ಕಂಥ ಯುವ ಜನತೆ ಈ ಟೆನ್ಷನ್ ಅನ್ನ ಹೇಗೆ ಕಾವ್ಯದ ಅಭಿವ್ಯಕ್ತಿಯಾಗಿ ಮಾಡ್ಕೊಳ್ತಾರೆ ಅಂತ. ನಮ್ಮಲ್ಲಿ ಈ ದುರಂತದ ಪಥಗಳ ಅನೇಕ ಮಾದರಿಗಳಿದಾವೆ. ನಮಗೆ ಬೇಂದ್ರೆಯವರ ಕಾವ್ಯ ಇದೆ, ಮಧುರ ಚೆನ್ನರ ಕಾವ್ಯ ಇದೆ, HSR ಅವರ ಕಾವ್ಯಗಳಿದಾವೆ, ಚಿತ್ತಾರರ ಕಾವ್ಯ, ಗಂಗಾಧರ ಚಿತ್ತಾಲರ ಕಾವ್ಯಗಳಿದಾವೆ. ದುರಂತದ ಪಥಗಳನ್ನು ಸಹಿತ ಹೇಗೆ ಬದುಕಿನ ಮಾಧ್ಯಮವಾಗಿಸ್ಕೊಳ್ಬೇಕು ಅಥವಾ ಬದುಕನ್ನು ಹೇಗೆ ಮತ್ತೆ ಮುಂಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗಬೇಕು ಅನ್ನುವಂತಹ ಒಂದು ಬೇಂದ್ರೆಯವರ ಒಂದು ಕವಿತೆಯನ್ನು ಇಲ್ಲಿ ಕೋಟ್ ಮಾಡೋದಾದ್ರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇದು ಅವ್ರ ಮಗ ಸತ್ತಂತ ಸಂದರ್ಭದಲ್ಲಿ ಬರೆದಂತ ಒಂದು ಕವಿತೆ. ಅಂದ್ರೆ ಈ ಕವಿತೆಗಳು ಸಹ ದುರಂತದ ಪಥಗಳನ್ನ ಹೇಳುವಾಗ್ಲೂ ಸಹಿತ ಬದುಕನ್ನ ನಿರಾಶೆಗೊಳಿಸಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಕವಿತೆಗಳನ್ನ, ಅಂದ್ರೆ ಬದುಕನ್ನು ಯಾವತ್ತೂ ಸಹಿತ ಜೀವನ ಪ್ರೀತಿಯನ್ನು ಇಟ್ಕೊಂಡೇ ಕವಿತೆಗಳು ನಮ್ಮ ಮಧ್ಯೆ ಇದ್ದಾಗ ಮಾತ್ರ ಆ ಕವಿತೆಗಳ ಮೂಲಕವಾಗಿ ಒಂದಷ್ಟು ಪ್ರೇರಣೆಗಳನ್ನ ಮತ್ತು ಆತ್ಮದ ಧ್ವನಿ ಇನ್ನೊಬ್ಬರಿಗೆ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯಲೋಕ ಅಥವಾ ಹೊಸ ಯುವ ಬರಹಗಾರರು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು ಅಂತ ನನ್ಗನ್ಸ್ತದೆ. ಆ ನಂತರದಲ್ಲಿ ಈ ದುರಂತದ ಪಥಗಳು ಇವತ್ತು ಆಕ್ರಂದನದ ಹಂತಕ್ಕೆ ತಲುಪಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತೇವೆ ಅಂತ. ಯಾವುದೋ ಒಂದು ಯುವ ಬರಹಗಾರರಲ್ಲಿ ಆ ದುರಂತದ ಛಾಯೆಗಳು, ಬದುಕಿನ ನೋವುಗಳು, ಬದುಕಿನ ಬೇಗುದಿಗಳು ಅವೆಲ್ಲವೂ ಸಹ ಕಾವ್ಯವಾಗುವಾಗ ಆ ಕಾವ್ಯಕ್ಕೆ ಒಂದು ಆಶಯ ಅಥವಾ ಜೀವನದ ಉತ್ಸಾಹ, ಜೀವನವನ್ನ ಪ್ರೀತಿಸುವ ಉತ್ಸಾಹಗಳು ಅವರಲ್ಲಿ ಬರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನ ನೋಡಬೇಕು ಅನ್ನುವಂಥ ಒಂದು ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಹಾಗೆ ಒಂಟಿತನ ಆಗಿರ್ಬೋದು, ಏಕಾಂಗಿತನ ಆಗಿರ್ಬೋದು, ಇವೆಲ್ಲವೂ ಸಹ ಸಾಮಾಜಿಕ ಪ್ರಶ್ನೆಗಳು ಮತ್ತು ಮೌನದ ಪ್ರಶ್ನೆಗಳಾಗಿರ್ಲಿ, ಅವೆಲ್ಲವೂ ಸಹ ಬದುಕನ್ನು ಎದುರಿಸುವಂತಹ ಪ್ರಶ್ನೆಗಳಾಗ್ಲಿ, ಇವುಗಳ ಜೊತೆಗೆ ನಾವು ಸಾವಿನ ಧ್ಯಾನ ಮತ್ತು ಅದನ್ನ ಹೇಗೆ ಅಭಿವ್ಯಕ್ತಿಸ್ತಾ ಇದ್ದೇವೆ ಎನ್ನುವಂಥದ್ದು ಸಹ ಬಹಳ ಮುಖ್ಯವಾದಂಥ ಸಂಗತಿ ಅಂತ ಹೇಳಿ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಕಾವ್ಯದ ಬಗ್ಗೆ ಹೇಳ್ತಾ ಹೋದ್ರೆ ನಾವು ಕನ್ನಡದ ಮೇಷ್ಟ್ರುಗಳಾಗಿರೋದ್ರಿಂದ ಒಂದು ತಾಸು ಪಾಠ ಮಾಡ್ದೇನೆ ಹೋದ್ರೆ ನಮಗೆ ಸಮಾಧಾನ ಆಗೋದಿಲ್ಲ. ಆದರೆ ಇಲ್ಲಿ ಸಮಯದ ಮಿತಿ ಇರೋದ್ರಿಂದ ನಾನು ಮುಂದಕ್ಕೆ ಹೋಗ್ತೇನೆ. ಒಂದಷ್ಟು ಇನ್ನೊಂದೆರಡು ಮಾತುಗಳನ್ನು ಹೇಳಿ ನಾನು ಮುಕ್ತಾಯದ ಮಾತಿಗೆ ಬರ್ತೇನೆ. ಏನು ಅಂದ್ರೆ, ಇವತ್ತು ಗದ್ದಲದ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಕಾವ್ಯ ವಿಜೃಂಭಿಸ್ತಾ ಇದ್ದಾವೆ ಎನ್ನುವಂತಹದ್ದನ್ನ ನಾವು ನೋಡ್ತೇವೆ. ನಿರಾಶೆಯ ಧ್ವನಿಯಲ್ಲಿ ಮತ್ತೆ ಆ ನಿರಾಶೆಗೊಂಡಂತಹ ಧ್ವನಿಗಳನ್ನ ಇಲ್ಲಿ ಒಂದಿಷ್ಟು ಕವಿತೆಗಳು ಓದಿದ್ರು. ಬಸವರಾಜ ರಾಟಿಯವರ ಕವಿತೆಯಲ್ಲಿ ಮನಸ್ಸಿಗೆ ಮಂಜು ಮುಸುಕಿದೆ, ಕಣ್ಣಿಗೆ ಕತ್ತಲೆ ಆವರಿಸಿದೆ, ಬದುಕಿನ ಬೇಗುದಿಗೆ ಜ್ವಾಲೆಯಾಗಿ ಹೋದ ಕತ್ತಲೆಯ ಕವನ ನಂದು ಅಂತ. ಕವನ ಕತ್ತಲೆಯದಾದ್ರೂ ಸಹ ಕವನದಲ್ಲಿ ಬೆಳಕನ್ನ ಕಾಣಬೇಕು ಅನ್ನುವಂಥ ಆಶಯ ಕವಿಗಿರ್ಲೇಬೇಕು. ಇಲ್ಲದೆ ಹೋದ್ರೆ ನಾವು ಬದುಕು ಶುಷ್ಕವಾಗುತ್ತೆ, ಬದುಕು ನಮಗೆ ಅಲ್ಲಿ ಬೇಸರವಾಗುತ್ತೆ, ಬದುಕು ನಮಗೆ ನಿರಾಶೆಯನ್ನು ಉಂಟು ಮಾಡ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಈ ತರದ ಅನೇಕ ಕವಿತೆಗಳಿದಾವೆ. ಸುರೇಶ್ ಪ್ರಿಯಾ ಅವರ ಒಂದು ಕವಿತೆಯನ್ನೇ ಕೋಟ್ ಮಾಡೋದಾದ್ರೆ, ನೋವಿಗೆ ಮಿಡಿದದ್ದು ಅಂತರಂಗ ಮಾತ್ರ, ಹೃದಯ ಮಿಡಿಯಿತು, ಕಣ್ಣೀರು ಸುರಿಯಿತು, ಭಾವ ನೀರಾಗಿ ಹರಿಯಿತು, ಅವಸ್ಥೆಯ ಕಂಡು ವ್ಯವಸ್ಥೆ ಮಾತ್ರ ತುಟಿ ಬಿಚ್ಚಲಿಲ್ಲ.
ವ್ಯವಸ್ಥೆ ತುಟಿ ಬಿಚ್ಚೋದಿಲ್ಲ. ಆದರೆ ಕವಿ ಮನಸ್ಸು ಬಿಚ್ಚಿ ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಅಂಶಗಳು ನಮ್ಮ ಕವಿತೆಗಳಲ್ಲಿ ಬರಬೇಕು ಅನ್ನುವಂತಹ ಆಶಯವನ್ನು ನಾನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದನ್ನು ಕವಿಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕವಿಗಳ ಇವತ್ತು ಓದಿರ್ತಕ್ಕಂತಹ ಕವಿಗಳಲ್ಲಿ ನಿವೇದನಾತ್ಮಕ ಕ್ರಮ ಇತ್ತು, ಮತ್ತು ನಿರೂಪಣಾತ್ಮಕ ಕ್ರಮ ಇತ್ತು, ಪ್ರಾರ್ಥನೆಯ ಕ್ರಮ ಇತ್ತು, ರೂಪಕಗಳಿದ್ವು, ಹಾಗೆ ಪುರುಷ ಧೋರಣೆಯ ನೆಲೆಗಳಿದ್ವು, ಹಾಗೆ ಮಹಿಳಾ ಸಂವೇದನೆಯ ಅಭಿವ್ಯಕ್ತಿಗಳಿದ್ವು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಎಲ್ಲ ಕವಿಗಳು ಸಹಿತ ಉತ್ತಮವಾದ ಕವಿತೆಗಳನ್ನೇ ಬರೆದಿದ್ದಾರೆ ಅಂತ ನಾ ಇಲ್ಲಿ ಸುಳ್ಳು ಹೇಳಲಾರೆ. ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಕವಿಗಳು ಮತ್ತಷ್ಟು ಹೆಚ್ಚು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಮತ್ತಷ್ಟು ಈ ಕವಿತೆ ಬರೆಯುವ ಕ್ರಮವನ್ನು ಸುಧಾರಿಸ್ಕೊಳ್ತಾ, ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಅನೇಕ ಮಾದರಿಯ ಕ್ರಮಗಳಿದ್ದಾವೆ. ಅದು ಭಾಷಿಕ ಮಾದರಿ ಇರ್ಬೋದು, ನಿರೂಪಣಾ ಮಾದರಿ ಇರ್ಬೋದು, ಅಥವಾ ವಿಶ್ಲೇಷಣಾ ಮಾದರಿಗಳಿರ್ಬೋದು. ಈ ಎಲ್ಲ ಮಾದರಿಗಳನ್ನು ಅರ್ಥೈಸಿಕೊಂಡು ನಮ್ಮದೇ ಆದಂಥ ಹೊಸ ಮಾದರಿಯನ್ನು ಇಲ್ಲಿ ನಾವು ಅಭಿವ್ಯಕ್ತಿಸಬೇಕು ಅಂತ ಅನಿಸುತ್ತೆ. ಈ ವೇದಿಕೆಯಲ್ಲಿ ಹೊಸ ಮಾದರಿಯ ಒಂದು ಅಭಿವ್ಯಕ್ತಿಯನ್ನು ವೀರೇಶ್ ಕುರಿಯವರು ತನಗಗಳು ಅನ್ನುವಂಥ ಒಂದು ಪ್ರಕಾರವನ್ನು ಸಹ ಈ ವೇದಿಕೆಯಲ್ಲಿ ಓದಿರ್ತಕ್ಕಂಥದ್ದಿದೆ. ಹಾಗೆ ಗಜಲ್ಗಳಿದ್ದಾವೆ, ಚುಟುಕುಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅನೇಕ ಕನ್ನಡ ಕಾವ್ಯದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಪ್ರಕಾರದಲ್ಲಿ ಬರೆದ್ರೂ ಸಹ ಆ ಅಭಿವ್ಯಕ್ತಿ ಹೇಗಿರಬೇಕು, ಕನ್ನಡ ಕಾವ್ಯಕ್ಕೆ ಇವತ್ತಿನ ಅಭಿವ್ಯಕ್ತಿಯ ಕ್ರಮಗಳು ಹೇಗೆ ಬೇಕು ಅನ್ನುವಂಥದ್ದನ್ನು, ಮತ್ತೆ ಇದು ನಮ್ಮ ನೈತಿಕ ಚಡಪಟಿಕೆಯ ಹುಡುಕಾಟವೂ ಹೌದು. ಕಾವ್ಯ ಅಂತಂದರೆ ನೈತಿಕ ಚಡಪಟಿಕೆಯ ಹುಡುಕಾಟವೂ ಹೌದು. ಹಾಗೆ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ಕಾವ್ಯಕ್ಕೆ ಕರಳಿರಬೇಕು ಅಂತ. ಬಹಳ ದೊಡ್ಡ ಮಾತಿದು. ಕಾವ್ಯಕ್ಕೆ ಕರಳಿದ್ರೆ ಮಾತ್ರ, ತಾಯ್ತನ ಇದ್ರೂ ಮಾತ್ರ, ಅದು ಹೆಣ್ಮಕ್ಳಲ್ಲೇ ತಾಯ್ತನ ಅಂತಲ್ಲ, ಗಂಡ್ಮಕ್ಳಲ್ಲೂ ಸಹ ತಾಯ್ತನ ಇರ್ತದೆ. ಆ ತಾಯ್ತನದ ಕರುಳು ಯಾವಾಗಿರ್ತದೋ ಕಾವ್ಯಕ್ಕೆ, ಆ ಕಾವ್ಯ ಇಡೀ ಬದುಕನ್ನು ಬಹಳ ಒಳ್ಳೆ ರೀತಿಯಿಂದಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಬದುಕು ಏಕರೇಖಾತ್ಮಕವಾಗಿಲ್ಲ, ಆಗಿರಬೇಕೂ ಆಗಿಲ್ಲ. ಎಲ್ಲರ ಬದುಕು ಒಂದೇ ರೀತಿಯಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರ ಅಭಿವ್ಯಕ್ತಿ ಕ್ರಮಗಳು ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಭಿವ್ಯಕ್ತಿಯ ಕ್ರಮಗಳ ಆಶಯಗಳೇನಿದ್ದಾವೆ, ಆ ಕ್ರಮದ ದ್ರವ್ಯಗಳೇನಿದ್ದಾವೆ, ಆ ದ್ರವ್ಯಗಳು ಸಮಾಜಕ್ಕೆ ಮತ್ತು ಒಳಲೋಕಕ್ಕೆ ಹೊರಲೋಕಕ್ಕೆ ಅದು ಸಲ್ಲುವಂಥ ಒಂದು ಆಶಯಗಳನ್ನು ಕೊಟ್ಟಾಗ ಮಾತ್ರ ಆ ಕವಿತೆ ಎಲ್ಲ ಕಾಲಕ್ಕೂ ಸಹ ಉಳಿತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನನಗಿಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ, ಸಮ್ಮೇಳನದ ಸರ್ವಾಧ್ಯಕ್ಷರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ ಸರ್. ಹಾಂ ಸರಿ. ಓಕೆ ಮೇಡಮ್ ಅವರು ಕವಿತೆ ಎಂದರೇನು ಎನ್ನುವ ಪ್ರಶ್ನೆಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಅನೇಕ ಜಾಲತಾಣಗಳಲ್ಲಿ ಬರ್ತಕ್ಕಂತಹ ಚುಟುಕುಗಳನ್ನೇ ಆಯ್ಕೆ ಮಾಡಿಕೊಂಡು ನಾನು ಒಬ್ಬ ಕವಿ ಅಥವಾ ನಾನು ಒಬ್ಬಳು ಕವಿ ಅಂತಕ್ಕಂಥ ಒಂದು ಧಾವಂತ, ಆ ಹೆಸರು, ನಂದು ಒಂದು ಹೆಸರು ಬರಬೇಕು ಅನ್ನೋದರಲ್ಲಿ ಆಳವಾದ ಅಧ್ಯಯನದ ಕೊರತೆ ಇದೆ ಅಂತಕ್ಕಂಥ ವಿಷಯವನ್ನು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು ಅಂತ ಹೇಳ್ಬೋದು. ಅದಕ್ಕೆ ಬೇರೆ ಹೇಳ್ತಾರೆ, ನುಡಿದು ಬೇಸತ್ತಾಗ